ಎಲ್ಲ ತರಹದ ಸೂಪ್ಗಳನ್ನ ರುಚಿ ನೋಡಿರ್ತೀವಿ. ನಾನಿವತ್ತು ನುಗ್ಗೆ ಸೊಪ್ಪು ಹಾಗೂ ಹೆಸರು ಬೇಳೆನ ಬಳಸಿ ಸಿಂಪಲ್ ಆಗೊಂದು ಸೂಪ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ಕನ್ನಡತಿ ಪಾಕಶಾಲೆಗೆ ಸ್ವಾಗತ. ನಾನು ಚೈತ್ರ. ಬನ್ನಿ, ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪು ಹಾಗೂ ಹೆಸರು ಕಾಳಿನ ಸೂಪನ್ನ ಸಿಂಪಲ್ ಆಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಒಂದು ಮಡಕೆನ ತೊಗೊಂಡಿದ್ದೀನಿ, 4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿಯೋ ಅಷ್ಟರಲ್ಲಿ ಒಂದು 3/4 ಕಪ್ಪು ಹೆಸರು ಬೇಳೆನ ತೊಗೊಂಡಿದ್ದೀನಿ. ನೀರನ್ನು ಹಾಕ್ಕೊಂಡು 2-3 ಬಾರಿ ಚೆನ್ನಾಗಿ ತೊಳ್ಕೊಳ್ಳೋಣ. ವಾರದಲ್ಲಿ 1-2 ಬಾರಿ ಆದರೂ ಮಡಕೆಯಲ್ಲಿ ಅಡುಗೆನ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀರು ಕುದಿ ಬಂದ ನಂತರ ತೊಳೆದಿರುವಂತಹ ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಕುದಿಯುವಾಗ ಬೇಳೆಕಾಳುಗಳನ್ನ ಹಾಕೋದ್ರಿಂದ ತುಂಬಾ ಬೇಗ ಬೇಳೆಕಾಳುಗಳು ಬೇಯುತ್ತವೆ. 1-2 ಬಾರಿ ಕೈ ಆಡಿಸ್ಕೊಳ್ಳೋಣ. ನಂತರ ಇದಕ್ಕೆ ನಾನು 1/4 ಕಟ್ಟಷ್ಟು ನುಗ್ಗೆ ಸೊಪ್ಪನ್ನು ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಬರೀ ಸೊಪ್ಪನ್ನಷ್ಟೇ ಬಿಡಿಸ್ಕೊಂಡಿದ್ದೀನಿ. ದೊಡ್ಡ ಕಟ್ಟಲ್ಲಿ 1/4 ಕಟ್ಟನ್ನಷ್ಟೇ ಬರೀ ಸೊಪ್ಪನ್ನ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಎಳೆ ಸೊಪ್ಪನ್ನ ಹಾಕ್ಕೊಂಡ್ರೆ ಸೂಪು ತುಂಬಾ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ನಾನು ಸ್ವಲ್ಪನೇ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. 1-2 ಬಾರಿ ಚೆನ್ನಾಗಿ ಕೈ ಆಡಿಸ್ಕೊಂಡ ನಂತರ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಈ ರೀತಿ ಚೆನ್ನಾಗಿ ಬೇಳೆ ಮಸ್ಕೊಳ್ಳೋ ತನಕ ಬೇಯಿಸ್ಕೊಂಡಿದ್ದೀನಿ. ಬೇಳೆನ ಈ ರೀತಿ ಚೆನ್ನಾಗಿ ಮಸ್ಕೊಳ್ಳೋ ತನಕ ಬೇಯಿಸ್ಕೊಂಡ್ರೆ ಸೂಪ್ ರುಚಿ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಮಸ್ಕೊಳ್ಳಿಕ್ಕೂ ಕೂಡ ತುಂಬಾ ಸಹಾಯ ಆಗುತ್ತೆ. ನುಣ್ಣಗೆ ನಾನು ಮಸ್ಕೊಂಡಿದ್ದೀನಿ. ಜೊತೆಗೆ ನಾನು ಸುಮಾರು 2 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಳೆನ ಮಸದ ನಂತರ ಸೂಪು ತುಂಬಾ ಗಟ್ಟಿಯಾಗಿರುತ್ತೆ. 1.5-2 ಕಪ್ಪು ನೀರನ್ನು ಹಾಕ್ಕೊಂಡ್ರೆ ಸೂಪಿನ ಹದ ಈ ರೀತಿ ಆಗುತ್ತೆ. ಕುದಿಸ್ಕೊಳ್ಳಿಕ್ಕೆ ಮತ್ತೆ ಒಲೆ ಮೇಲೆ ಇಟ್ಟಿದ್ದೀನಿ. 1/2 ಸ್ಪೂನು ಮೆಣಸು ಪುಡಿ, 1/2 ಸ್ಪೂನು ಅಚ್ಕಾರದ ಪುಡಿ, 1/4 ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಕಮ್ಮಿ ಅನಿಸಿದ್ರೆ ಮತ್ತೆ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕಲಕ್ಕೊಳ್ಳೋಣ. 1-2-3 ಕುದಿನ ಕುದಿಸ್ಕೊಂಡ್ರೆ ನುಗ್ಗೆ ಸೊಪ್ಪು ಹೆಸರು ಬೇಳೆ ಸೂಪು ತಯಾರಾಗುತ್ತೆ. ಇನ್ನೇನು ಕುದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ 1/2 ಹೋಳು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಹುಣಸೆ ರಸನೂ ಕೂಡ ಹಾಕ್ಕೊಳ್ಬೋದು. ನುಗ್ಗೆ ಸೊಪ್ಪು ತುಂಬಾ ಉಷ್ಣಾಂಶ ಅಲ್ವಾ, ಜೊತೆಗೆ ಹೆಸರು ಬೇಳೆ ತುಂಬಾ ತಂಪು. ಎರಡನ್ನೂ ಸೇರಿಸಿ ಸೂಪನ್ನು ಮಾಡಿದಾಗ ತುಂಬಾ ರುಚಿಯಾಗಿರುತ್ತೆ. ಉಷ್ಣಾಂಶ ಇರುವ ನುಗ್ಗೆ ಸೊಪ್ಪು, ತಂಪಾಗಿರುವ ಹೆಸರು ಬೇಳೆ ಸೇರಿದ್ರೆ ರುಚಿಯಂತೂ ಅದ್ಭುತವಾಗಿರುತ್ತೆ. ನುಗ್ಗೆ ಸೊಪ್ಪು ಹಾಗೂ ಹೆಸರು ಬೇಳೆ ಸೂಪು ಆರೋಗ್ಯಕರವಾಗಿ ರುಚಿಕರವಾಗಿ ತಯಾರಾಗಿದೆ. ಮನೆಯಲ್ಲಿ ಯಾರಿಗಾದ್ರೂ ಬಾಯಿ ಕೆಟ್ಟಾಗ, ಬಾಣಂತಿಯರಿಗೆ, ಹುಷಾರಿಲ್ಲದಿರೋರಿಗೆ ಹೇಳಿ ಮಾಡಿಸಿದಂತಹ ಸೂಪ್ ಅಂತಲೇ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.